ಅಮೆಜಾನ್ ದಕ್ಷಿಣ ಅಮೆರಿಕದಲ್ಲಿರುವ ಪ್ರಪಂಚದ 2ನೇ ಅತ್ಯಂತ ದೊಡ್ಡ ನದಿ. ಉದ್ದವನ್ನು ಲೆಕ್ಕಕ್ಕೆ ತೆಗೆದುಕೊಂಡರೆ ಅದರಲ್ಲಿ ಅಮೆಜಾನ್ಗೆ 2ನೇ ಸ್ಥಾನ. ಇದರ ಅಗಾಧತೆಯ ಅರಿವಾಗಬೇಕಾದರೆ ಇಲ್ಲಿ ಕೇಳಿ. ಇದರ ನಂತರ ಬರುವ ಉಳಿದ 7 ನದಿಗಳ ಒಟ್ಟು ವಿಸ್ತಾರದಷ್ಟು ಇದೊಂದೇ ನದಿ, ಅದೇ ಅಮೆಜಾನ್. ಈ ನದಿ ಆವರಿಸಿರುವ ಪ್ರದೇಶವೇ 70,50,000 ಚದರ ಕಿಲೋಮೀಟರ್ಗಳು. ಅಂದರೆ ಪ್ರಪಂಚದಲ್ಲಿರುವ ಎಲ್ಲ ನದಿಗಳು ಆವರಿಸಿರುವ ಒಟ್ಟು ವಿಸ್ತಾರದ 5ನೇ ಭಾಗವನ್ನು ಈ ನದಿಯೊಂದೇ ಆವರಿಸಿದೆ. ಈ ನದಿ ಒಟ್ಟು 7 ದೇಶಗಳಲ್ಲಿ ಹರಿಯುತ್ತದೆ. ಇದರ ಅಗಲ 1.6 ರಿಂದ 10 ಕಿಲೋಮೀಟರ್ಗಳಾಗಿದ್ದು ಮಳೆಗಾಲದಲ್ಲಿ ಸುಮಾರು 50 ಕಿಲೋಮೀಟರ್ಗಳವರೆಗೆ ಹರಡಿರುತ್ತದೆ. ಅಟ್ಲಾಂಟಿಕ್ ಸಾಗರದ ಬಳಿ ಇದು ಸೇರುವ ಜಾಗ ಸುಮಾರು 240 ಕಿಲೋಮೀಟರ್ಗಳವರೆಗೆ ಹರಡಿದೆ. ವಿಶೇಷವೆಂದರೆ ಈ ನದಿಗೆ ಅಡ್ಡಲಾಗಿ ಸೇತುವೆಗಳೇ ಇಲ್ಲ. ಇದನ್ನು ಸಮುದ್ರ ನದಿ ಎಂದೇ ಕರೆಯಲಾಗುತ್ತದೆ. ಇದರ ಉದ್ದ 6,400 ಕಿಲೋಮೀಟರ್. ಇಂತಹ ಭವ್ಯ ನದಿ ಮತ್ತು ನದಿಯ ತೀರದಲ್ಲಿ ವಾಸಿಸುವ ಭಯಾನಕ ಪ್ರಾಣಿಗಳ ಬಗ್ಗೆ ತಿಳಿಯೋಣ. ಅನಕೊಂಡ. ಇವು ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಹಾವುಗಳಾಗಿವೆ. ಇವು ಸುಮಾರು 30 ಅಡಿಗಳವರೆಗೆ ಉದ್ದವಾಗಿದ್ದು 500 ಪೌಂಡ್ ತೂಕಬಲ್ಲವು. ಇದೊಂದು ಆಕ್ರಮಣಕಾರಿ ಪ್ರಾಣಿ. ಇವುಗಳಿಗೆ ಇಂತಹ ಪ್ರಾಣಿಯೇ ಆಹಾರ ಎನ್ನುವಂತಿಲ್ಲ. ಯಾವ ಪ್ರಾಣಿಯಾದರೂ ಸೈ, ಆಡು, ಕತ್ತೆ, ಹಕ್ಕಿ, ಮೀನು, ಕೆಲವೊಮ್ಮೆ ಮನುಷ್ಯರನ್ನು ಕೂಡ ತಿಂದು ತೇಗಬಲ್ಲದು. ಈ ಅನಕೊಂಡಗಳು ತಮ್ಮ ಬೇಟೆಯನ್ನು ಸುತ್ತಿ ಉಸಿರುಗಟ್ಟಿಸಿಕೊಂಡು ಕೊನೆಗೆ ಅಗಿಯದೆ ಹಾಗೆಯೇ ಇಡಿಯಾಗಿ ನುಂಗಿ ಬಿಡುತ್ತದೆ. ಇದು ದೈತ್ಯ ಹಾವು ನಿಜ, ಆದರೆ ಅನಕೊಂಡ ವಿಷಕಾರಿಯಲ್ಲ. ಅರಪೈಮ ಇದೊಂದು ವಿಶೇಷ ಜಾತಿಯ ದೊಡ್ಡ ಮೀನು. ಇದರ ಇನ್ನೊಂದು ಹೆಸರು ಪೈರಾರುಕ. ಇದೊಂದು ಗಾಳಿಯಲ್ಲಿ ಉಸಿರಾಡುವ ಮೀನು. ಸಿಹಿ ನೀರಿನಲ್ಲಿ ವಾಸಿಸುವ ಈ ದೈತ್ಯ ಮೀನು ಸುಮಾರು 10 ಅಡಿ ಉದ್ದವಿದ್ದು 440 ಪೌಂಡ್ ವರೆಗೆ ಇದರ ತೂಕ ಇರುತ್ತದೆ. ಇದು ಗಾಳಿಗಾಗಿ 15 ರಿಂದ 20 ನಿಮಿಷಕ್ಕೊಂದು ಸಲ ನೀರಿನಿಂದ ಆಚೆಗೆ ಬರುತ್ತದೆ. ಜೀವಂತವಿರುವ ಯಾವ ಪ್ರಾಣಿ ಸಿಕ್ಕಿ ಹಾಕಿಕೊಂಡರೂ ಅರಪೈಮ ಅದನ್ನು ಸಲೀಸಾಗಿ ಸ್ವಾಹ ಮಾಡಿಬಿಡುತ್ತದೆ. ಇದರ ಬೇಟೆಗೆ ಮೀನುಗಳು, ಹಾವು, ಕಪ್ಪೆ ಮತ್ತು ಇತರೆ ಉಭಯವಾಸಿಗಳು, ಕೊನೆಗೆ ಮನುಷ್ಯರು ಸಿಕ್ಕರೂ ಸರಿಯೇ. ಅತ್ಯಂತ ಪ್ರಾಚೀನ ಜಲಚರವಾಗಿರುವ ಇದು 200 ದಶಲಕ್ಷ ವರ್ಷಗಳ ಹಿಂದೆ ಜೀವಿಸಿದ್ದ ಡೈನೋಸರ್ಗಳು ಸಮಕಾಲೀನ ಪ್ರಾಣಿಯಾಗಿದೆ. ಕಪ್ಪು ಕೈಮಾನ್. ಇದು ಅಮೆಜಾನ್ ನದಿಯಲ್ಲಿ ಕಂಡುಬರುವ ಇನ್ನೊಂದು ಅತ್ಯಂತ ಆಕ್ರಮಣಕಾರಿ ಪ್ರಾಣಿ. ಇದೊಂದು ಮಾಂಸಾಹಾರಿ ಸರೀಸೃಪ. ಇದೊಂದು ಮೊಸಳೆ ಜಾತಿಯ ಪ್ರಾಣಿ. ಇದಕ್ಕೆ ಮನುಷ್ಯನನ್ನು ಬಿಟ್ಟರೆ ಬೇರೆ ಶತ್ರುಗಳಿಲ್ಲ. ಇಂದು ಇಡೀ ಪ್ರಪಂಚದಲ್ಲೇ ಬದುಕುಳಿರುವ ಕೈಮಾನ್ಗಳ ಸಂಖ್ಯೆ 2,000ಕ್ಕಿಂತಲೂ ಕಮ್ಮಿ. ಈ ಪೈಕಿ ಸುಮಾರು 20 ಅಡಿ ಉದ್ದವಿದ್ದು 3,000 ಪೌಂಡ್ಗಳವರೆಗೆ ತೂಕಬಲ್ಲವು. ನದಿಯಲ್ಲಿನ ಯಾವುದೇ ಪ್ರಾಣಿ ಕ್ಷಣ ಮಾತ್ರದಲ್ಲಿ ಈ ಪ್ರಾಣಿಗೆ ರಸದೌತಣವಾಗಿ ಪರಿಣಮಿಸುತ್ತದೆ. ಜಾಗ್ವಾರ್. ಇದೊಂದು ಅತ್ಯಂತ ಅಪಾಯಕಾರಿ ಸಸ್ತನಿ ಪ್ರಾಣಿ. ಅಮೆಜಾನ್ ನದಿಯ ಆಸುಪಾಸಿನಲ್ಲೇ ಇದರ ವಾಸ. ದೊಡ್ಡ ಬೆಕ್ಕಿನ ಜಾತಿಯ ಪ್ರಾಣಿಯಾಗಿರುವ ಇದು ಸುಮಾರು 6 ಅಡಿ ಉದ್ದವಿದ್ದು 250 ಪೌಂಡ್ ತೂಗಬಲ್ಲದು. ಇದು ಅತ್ಯಂತ ಚತುರ ಈಜುಗಾರನಾಗಿದ್ದು ಮರಗಳನ್ನು ಲೀಲಾಜಾಲವಾಗಿ ಹತ್ತುತ್ತದೆ. ಅತ್ಯಂತ ವೇಗವಾಗಿ ಓಡಬಲ್ಲದು. ಈ ಜಾಗ್ವಾರ್ ಅನಾಮತ್ತಾಗಿ ತನ್ನ ಬೇಟೆಯ ಕೊರಳಿಗೆ ಬಾಯಿ ಹಾಕಿ ರಕ್ತವನ್ನು ಹೀರಿ ಕೆಲವೇ ಸೆಕೆಂಡುಗಳಲ್ಲಿ ನಿಶ್ಚಲಗೊಳಿಸಿ ಬಿಡುತ್ತದೆ. ಈ ಪ್ರಾಣಿ ಇತ್ತೀಚೆಗೆ ವಿನಾಶದ ಅಂಚಿನಲ್ಲಿದೆ. ಭಾರತದ ಸೇನಾ ಬತ್ತಳಿಕೆಯಲ್ಲಿರುವ ಒಂದು ಯುದ್ಧ ವಿಮಾನಕ್ಕೆ ಜಾಗ್ವಾರ್ ಎಂದೇ ಹೆಸರಿಡಲಾಗಿದೆ. ಪಿರಾನಹ. ಕೇವಲ 6 ರಿಂದ 10 ಇಂಚು ಉದ್ದವಿರುವ ಅತ್ಯಂತ ಭಯಾನಕ ಮೀನಿದು. ಇವು ಅಮೆಜಾನ್ ನದಿಯಲ್ಲಿ ಮಾತ್ರ ಕಂಡುಬರುವ ವಿಶೇಷ ಜಾತಿಯ ಮೀನುಗಳಾಗಿವೆ. ಇವು ಅತ್ಯಂತ ಬಲವಾದ ದವಡೆಗಳನ್ನು ಹೊಂದಿದ್ದು ಚೂಪಾದ ರೇಸರ್ ನಂತಹ ಹಲ್ಲುಗಳಿವೆ. ಸಾಮಾನ್ಯವಾಗಿ ಪಿರಾನಹಗಳು ಗುಂಪು ಗುಂಪಾಗಿ ದಾಳಿ ನಡೆಸುತ್ತವೆ. ಇವು ಕ್ಷಣ ಮಾತ್ರದಲ್ಲಿ ಬೇಟೆಯನ್ನು ಚೂರು ಮಾಡಿ ತಿಂದು ಬಿಡಬಲ್ಲದು. ಒಟ್ಟಿನಲ್ಲಿ ಅಮೆಜಾನ್ ನದಿಯಲ್ಲಿರುವ ಪ್ರಾಣಿಗಳಿಗೆ ಹಾಗೂ ಪ್ರಯಾಣ ಮಾಡುವವರಿಗೆ ಸಿಂಹ ಸ್ವಪ್ನ ಈ ಪಿರಾನಹ ಮೀನುಗಳು. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.